ಲಿಂಗದಳ್ಳಿ ಗ್ರಾಮದಲ್ಲಿ ಸ್ಫಟಿಕಲಿಂಗಕ್ಕೆ ಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಹಿರೇಮಠದ ಈ ದೇವಸ್ಥಾನದ ಪರಿಸರದಲ್ಲಿ ಭವ್ಯ ದಿವ್ಯವಾಗಿರುವಂತಹ ಅಡ್ಡಪಲ್ಲಕ್ಕಿ ಉತ್ಸವದ ಮೂಲಕ ಪಂಚಪೀಠದ ಜಗದ್ಗುರುಗಳವರು ಪುರಪ್ರವೇಶವನ್ನು ಮಾಡಿದವರಾಗಿದ್ದಾರೆ. ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತರು ಅನೇಕ ವಾದ್ಯಮೇಳ ಕುಂಭಮೇಳದೊಂದಿಗೆ ವೈಭವಪೂರ್ವಕವಾಗಿ ಏನು ಪ್ರಾಚೀನ ಪಂಚಪೀಠಗಳ ಪರಂಪರಾ ವೈಭವವಿದೆ ಆ ವೈಭವಕ್ಕೆ ಅನುಗುಣವಾಗಿ ಬರಮಾಡಿಕೊಂಡವರಾಗಿದ್ದಾರೆ. ಭಾರತ ದೇಶ ಧರ್ಮಪ್ರಧಾನವಾದ ಮತ್ತು ಶಾಂತಿ ಪ್ರಧಾನವಾಗಿರುವಂಥ ದೇಶ. ಇವತ್ತು ಎಲ್ಲ ಕಡೆಗೆ ಧರ್ಮವನ್ನು ಪ್ರಸಾರ ಮಾಡುವಂಥ ಉದ್ದೇಶದಿಂದ ಇಂತಹ ಧರ್ಮ ಜಾಗೃತಿ ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೀತಾ ಇದ್ದಾವೆ. ಇದರ ಮಧ್ಯದಲ್ಲಿಯೂ ಕೂಡ ಏನು ಪ್ರಾಚ್ಯ ಕೊಲ್ಲಿ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ, ಅದು ಅತ್ಯಂತ ಆಘಾತಕಾರಿಯಾಗಿರುವಂಥ ಬೆಳವಣಿಗೆ ಆಗಿದೆ. ಯಾವುದೇ ಸಮಸ್ಯೆಗೆ ಯುದ್ಧ ಪರಿಹಾರ ಅಲ್ಲ. ಪರಸ್ಪರ ಮಾತುಕತೆಗಳ ಮೂಲಕ, ಸೌಹಾರ್ದಯುತವಾದ ಚರ್ಚೆಗಳ ಮೂಲಕ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಪರಿಪೂರ್ಣವಾಗಿ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದೋ 1, 2, 3 ದೇಶಗಳಲ್ಲಿ ಯುದ್ಧ ನಡೀತಾ ಇದ್ದರೂ ಕೂಡ ಅದರ ದುಷ್ಪರಿಣಾಮ ವಿಶ್ವದ ಎಲ್ಲ ರಾಷ್ಟ್ರಗಳ ಮೇಲೆ ಉಂಟಾಗ್ತಾ ಇರ್ತದೆ. ಆ ಕಾರಣಕ್ಕಾಗಿ ಇವತ್ತು ಭಾರತ ಪ್ರವೇಶವನ್ನು ಮಾಡಿ ಹಸ್ತಕ್ಷೇಪವನ್ನು ಮಾಡಿ ಎರಡೂ ದೇಶಗಳ ನಡುವೆ ನಡೆಯುವಂಥ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪ್ರಸ್ತಾಪವನ್ನು ಮಂಡಿಸಬೇಕು ಮತ್ತು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧವನ್ನು ನಿಲ್ಲಿಸಿ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಲಿಕ್ಕೆ ಭಾರತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರವನ್ನು ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ಸಾಕಷ್ಟು ರಾಷ್ಟ್ರಗಳು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದರ ಮಧ್ಯಸ್ಥಿಕೆ ವಹಿಸಲಿ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ. ಸ್ವಾಮೀಜಿ, ಅದು ಒಳ್ಳೆಯ ಬೇಡಿಕೆ ಆಗಿದೆ. ಅದನ್ನು ಅವಶ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಬೇಕು. ಇದನ್ನು ಮಾಡೋದರಿಂದ ವಿಶ್ವದೆಲ್ಲೆಡೆ ಭಾರತದ ಕೀರ್ತಿ ಇನ್ನೂ ಹೆಚ್ಚು ವ್ಯಾಪಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀವೇನಾದರೂ ಕೇಂದ್ರ ಸಚಿವಾಲಯಕ್ಕಾಗಲಿ ಅಥವಾ ಪ್ರಧಾನಿ ಮೋದಿ ಅವರಿಗಾಗಲಿ ಪತ್ರ ಬರೆಯುವಂಥದ್ದು ಅಥವಾ ಮನವಿ ಮಾಡಿಕೊಳ್ಳುವಂಥದ್ದು ಏನಾದರೂ ಮಾಧ್ಯಮಗಳ ಮೂಲಕ ಈಗಾಗಲೇ ಹಲವಾರು ಸಾರಿ ನಾವು ಪ್ರಧಾನಮಂತ್ರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದು ಅಲ್ಲದೆ ಈ ಒಂದು ವಾರ 15 ದಿವಸದ ಹಿಂದೆ ಯಡೂರಿಗೆ ಉಪರಾಷ್ಟ್ರಪತಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಅವರಿಗೆ ಅಧಿಕೃತವಾಗಿ ಹೇಳೋದ್ರ ಮೂಲಕ ನೀವು ಮೋದಿ ಅವರಿಗೆ ಈ ಮಾತನ್ನು ಗಮನಕ್ಕೆ ತೆಗೆದುಕೊಂಡು ಬಂದು ಮಧ್ಯಪ್ರವೇಶ ಮಾಡಿ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸರ್ಕಾರದಿಂದ ಪ್ರಯತ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ರವಾನಿಸಿದ್ದೇವೆ.